ಬೆಳಿಗ್ಗೆ ಎದ್ಬಿಟ್ಟು 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಗಂಟು ನೀನು ಪೂಜೆ ಮಾಡ್ತಾ ಇದೀಯ ಅಂದ್ರೆ ನೀನು ಸೈಕಲಾಜಿಕಲಿ ವೀಕ್ ಆಗಿದೀಯ ಅಂತ. ನೀನ್ ಎಷ್ಟೇ 1000 ಹೆಣ್ಣು ಮಕ್ಕಳು ಹುಡುಕಿದ್ರು, ಎಷ್ಟೇ ಗಂಡು ಮಕ್ಕಳನ್ನ ನೀನು ಚೇಂಜ್ ಮಾಡಿದ್ರು ದೇಹ ಬದಲಾವಣೆ ಇರುತ್ತೆ ಹೊತ್ತು ಆ ಸೇಮ್ ಕ್ಯಾರೆಕ್ಟರ್ ಇರೋರೇ ಸಿಗುವಂತ. ಮುಂದಿನ 1 ವರ್ಷ 1 ತಿಂಗಳು ಸುಖ ಸಂತೋಷ ಆತುರದ ನಿರ್ಧಾರ, ಮತ್ತೆ 1 ವರ್ಷ ಒಂದಷ್ಟು ಸಮಸ್ಯೆಗಳು. ಅಂದ್ರೆ ಶನಿ 7.5 ಏನ್ ಮಾಡ್ತಾನೆ ಅಂದ್ರೆ ಒಂದು ಮಾಯೆಯನ್ನ ಸೃಷ್ಟಿ ಮಾಡ್ತಾನೆ. ಯಾರೋ ಬಂದ್ರು, ಅಣ್ಣ ನೀನ್ ನನ್ನ ಜೊತೆಗೆ ಸೇರ್ಕೊಬಿಟ್ರೆ ನೀನ್ 50 ಲಕ್ಷ ಹಾಕು, ನಿನ್ಗೆ 2 ಕೋಟಿ ಬರಂಗ್ ನಾನು ಮಾಡ್ಲಿಲ್ಲ ಅಂದ್ರೆ ಕೇಳು, ಮನೆಯಲ್ಲಿರೋ ಚಿನ್ನನೂ ತಗೊಂಡೋಗ್ಬಿಟ್ಟು ಇಟ್ಟೆ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಯ್ತೀವ ನರಕಕ್ಕೆ ಹೋಯ್ತೀವ, ಅದು ಆ ಕಾಲ ಎಲ್ಲ ಆಗೋಯ್ತಮ್ಮ. ಅವ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋಂಥದ್ದೆಲ್ಲ ಒಂದಷ್ಟು ಕಲ್ಪನೆಗಳಿದೆ. ನಿಜಾನ ಇದು? ಅದರಿಂದ ರವಿ ಹುಚ್ಚನಾಗಿದ್ದಾನೆ ಅಂದ್ರೆ ನೀವು ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿ ಶ್ರೀಮಂತರೇ ಆಗ್ತೀರಾ. ಜ್ಯೋತಿಷ್ಯಕ್ಕೂ ಆಗಮಕ್ಕೂ ಪರಿಹಾರಗಳಿಗೂ ವ್ಯತ್ಯಾಸ ಇದೆ. ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ಲ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ ಎಚ್ಚರಿಕೆಯನ್ನು ಅದನ್ನ ಎಚ್ಚರಿಕೆ ಆಗೇ ತಗೊಂಡ್ರೆ ನಮ್ಗೆ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ಗಳು ಬರಲ್ಲ. ಆದರೆ ಭಯ ಅನ್ನೋದಿದೆಯಲ್ಲ, ಮಾನಸಿಕ ಭಯ, ಅದಕ್ಕಿಂತ ಕೆಟ್ಟ ನೆಗೆಟಿವ್ ಇನ್ನೊಂದಿಲ್ಲ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ ತಾನಾಗೆ ಅಪಘಾತಗಳಾಗಿದ್ರೆ ಅದು ಅಪಘಾತ ಆಗುತ್ತೆ, ನಾವೇ ಹೋಗಿ ಅಪಘಾತಗಳನ್ನು ಮಾಡ್ಕೋಬಾರ್ದು. 7.5 ಏನು ಹೇಳುತ್ತೆ ತುಂಬ ಸಿಂಪಲ್ ಆಗಿ, 7.5 ಅಂದರೆ 7.5 ಅಂತ ಅಷ್ಟೇ, ಇನ್ನೇನಿಲ್ಲ. ನನ್ನ ಜನ್ಮ ರಾಶಿಯ ಹಿಂದಿನ ರಾಶಿಯಲ್ಲಿ 2.5 ವರ್ಷ, ಜನ್ಮದಲ್ಲಿ 2.5 ವರ್ಷ, ಮುಂದಿನ 2.5 ವರ್ಷ 7.5 ವರ್ಷ. ಪ್ರತಿ 30 ವರ್ಷದ ಸೈಕಲಲ್ಲಿ ಒಂದ್ಸರಿ 7.5 ನಮಗೆ ಬರುವಂಥದ್ದು. 7.5 ಅವ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಎಕ್ಸಾಂಪಲ್ ಮೊದಲ 3 ತಿಂಗಳು ಸೌಂದರ್ಯ ಹಾನಿ, ಮುಂದಿನ 1 ವರ್ಷ 1 ತಿಂಗಳು ಸುಖ ಸಂತೋಷ ಆತುರದ ನಿರ್ಧಾರ, ಮತ್ತೆ 1 ವರ್ಷ ಒಂದಷ್ಟು ಸಮಸ್ಯೆಗಳು. ಅಂದ್ರೆ ಇಡೀ 7.5 ಪೂರ್ತಿ ಕೆಟ್ಟದ್ದು ಆಗಲ್ಲ, ಇಡೀ 7.5 ಒಳ್ಳೇದು ಕೂಡ ಆಗಲ್ಲ. ಅದರಲ್ಲಿ ಅವ್ನು ನಿಮ್ಗೆ ಪಾಠ ಹೇಳ್ತಾ ಹೋಗ್ತಾನೆ. ಸಾಮಾನ್ಯವಾಗಿ 7.5 ಏನ್ ಪ್ರಾಬ್ಲಮ್ ಆಗಿರುತ್ತೆ ನೀವು ಅಬ್ಸರ್ವ್ ಮಾಡಿ ನೋಡಿ. ಏನಂದ್ರೆ ಗಂಡ ಹೆಂಡತಿ ದೊಡ್ಡದಾಗಿ ಜಗಳ ಆಡ್ಕೊಂಡಿರ್ತಾರೆ, ಇಲ್ಲ ಯಾರ ಹತ್ರನೂ ಹೋಗ್ಬಿಟ್ಟು ವಿಪರೀತವಾದ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮೋಸ ಹೋಗಿರ್ತಾರೆ, ಯಾರನ್ನೋ ನಂಬಿಕೆ ಇಟ್ಟು ಕೆಲಸ ಮಾಡಿರ್ತಾರೆ, ಅದರಿಂದ ತೊಂದರೆ ಆಗುತ್ತೆ, ಅವಮಾನಗಳ ಅಪವಾದಗಳನ್ನ ಅನುಭವಿಸಿರ್ತಾರೆ. ಇದೆಲ್ಲವನ್ನ ಅವನು ಸೂಚಿಸ್ತಾ ಇದ್ದಾನೆ. ನಿಮ್ಮಲ್ಲಿರುವಂತ, ಈಗ ನೋಡಿ, ಒಂದು ವಿಕ್ರಮನ್ ಕಥೆಯಲ್ಲಿ ಒಂದು ಕುದುರೆ ಬರುತ್ತೆ, ಎಂತ ಅದ್ಭುತವಾದ ಕುದುರೆ ಅಪ್ಪ, ನೋಡಕ್ ಮಾತ್ರ ಕುದುರೆ ತರ ಇದೆ, ಇದು ಓಡ್ಸಕ್ ಬರುತ್ತಾ ನಿನಗೆ ಅಂದ ತಕ್ಷಣ ಮಾಯೆ ಕುದುರೆ ಅದು. ಅದ್ರ ಮೇಲೆ ಕುತ್ಕೊಂಡ ತಕ್ಷಣ ಅದು ಆಕಾಶದಲ್ಲಿ ಹೋಗ್ಬಿಡುತ್ತೆ. ಅಂದ್ರೆ ಶನಿ 7.5 ಏನ್ ಮಾಡ್ತಾನೆ ಅಂದ್ರೆ ಒಂದು ಮಾಯೆಯನ್ನ ಸೃಷ್ಟಿ ಮಾಡ್ತಾನೆ. ಅದರಿಂದ ಆಚೆಗೆ ಬರುವಂಥದ್ದು ನಿನಗೆ ಆಸೆಗಳನ್ನ ಉತ್ಪತ್ತಿ ಮಾಡ್ತಾನೆ. ನೀನು ಅದನ್ನ ಹೆಂಗ್ ಗೆಲ್ಬೇಕು? ಯಾರೋ ಬಂದ್ರು, ಅಣ್ಣ ನೀನ್ ನನ್ನ ಜೊತೆಗೆ ಸೇರ್ಕೊಬಿಟ್ರೆ ನೀನ್ 50 ಲಕ್ಷ ಹಾಕು, ನಿನ್ಗೆ 2 ಕೋಟಿ ಬರಂಗ್ ನಾನು ಮಾಡ್ಲಿಲ್ಲ ಅಂದ್ರೆ ಕೇಳು, ಮನೆಯಲ್ಲಿರೋ ಚಿನ್ನನೂ ತಗೊಂಡೋಗ್ಬಿಟ್ಟು ಇಟ್ಟೆ. ನೀ ಏನು ಯೋಚನೆ, 7.5 ನಡೀತಾ ಇದೆ, ಆಮೇಲೆ ನನಗೆ 50 ಲಕ್ಷಕ್ಕೆ ಹೆಂಗೋ ಒಂದಷ್ಟು ಬಡ್ಡಿ ಬರ್ತಾ ಇದೆ, ನಾನೇನೋ ನನ್ನ ಮಕ್ಕಳ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ, ಯಾರ್ಯಾರೋ ಏನೇನೋ ಹೇಳ್ತಾರೆ, ನನ್ಗೆ ಯಾಕೆ ಬೇಕಪ್ಪ ಅನ್ನೋ ಎಚ್ಚರಿಕೆಯನ್ನು ನೀನು ತಗೊಂಡ್ರೆ ನಿನ್ಗೇನು ಆಗಲ್ಲ. ಈ 30 ವರ್ಷದ ಸೈಕಲ್ ಅಂದ್ರೆ ಏನು? ಧರ್ಮಾಧಿಪತಿ ಇನ್ಫಿನಿಟಿ ಅವನು. ಯಮನ ಫಲವನ್ನು ಯಾರು ಕೊಡ್ತಾರೆ ಅಂದ್ರೆ ಶನಿ ಕೊಡ್ತಾನೆ ಅಂತ. ಧರ್ಮ ಪಾಲನೆಯನ್ನ ಮಾಡ್ಬೇಕಷ್ಟೇ, ಅವ್ನು ಕೆಟ್ಟವನಲ್ಲ. ಅದರಿಂದ ಈ 30 ವರ್ಷ ಅವನು ಏನನ್ನ ಅಳತೆ ಮಾಡ್ತಾನೆ ಅಂದ್ರೆ, ಈ 30 ವರ್ಷ ನೀನು ಎಷ್ಟು ಧರ್ಮವಾಗಿ ಬದುಕಿದೀಯಿ, ಈ 30 ವರ್ಷ ನೀ ಎಷ್ಟು ಅಧರ್ಮಗಳನ್ನ ಮಾಡಿದ್ಯಾ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಯ್ತೀವ ನರಕಕ್ಕೆ ಹೋಯ್ತೀವ, ಅದು ಆ ಕಾಲ ಎಲ್ಲ ಆಗೋಯ್ತಮ್ಮ. ಇವಾಗ ಏನಿದ್ರು ಈಗ ನೀವು ಎಕ್ಸಾಂಪಲ್ ನಾನು ಹೆಂಗೆ ಹೇಳ್ತೀನಿ ಅಂದ್ರೆ, ನೀವು ಯಾರಿಗೋ ಒಂದು ಅನ್ಯಾಯ ಮೋಸ ಮಾಡಿ ಅಥವಾ ನೀವು ಯಾರಿಗೋ ಬೈರಿ, ಆ ಥರದೊಂದು ಇನ್ಸಿಡೆಂಟು ವಿತಿನ್ ಮಂತಲ್ಲಿ ನಿಮ್ಗೆ ರಿಪೀಟ್ ಆಗುತ್ತೆ. ಹೌದು, ಬೇರೆ ಯಾರಿಂದನೂ ನಮ್ಗೆ ಅದ್ರ ಅನುಭವ ಆಗ್ಬಿಡುತ್ತೆ. ಇನ್ಸ್ಟೆಂಟ್ ಕರ್ಮ ಅಂತ. ಅದಕ್ಕೋಸ್ಕರ ಏನಂದ್ರೆ ಶನಿ ಏನ್ ಮಾಡ್ತಾ ಇದ್ದಾನೆ, 30 ವರ್ಷ. ಆಮೇಲೆ ನಾವ್ ಏನ್ ಅನ್ಕೊಂಡಿದೀವಿ, ತಪ್ಪು ಕಲ್ಪನೆ ಅಂತಂದ್ರೆ, ಯಾರಿಗೋ ಮೋಸ ಮಾಡಿದ್ದೀನಿ ಇವತ್ತು, ನಾನು 1 ಕೋಟಿ ಮೋಸ ಮಾಡಿದ್ದೀನಿ ಇವತ್ತು ಮಾಡ್ಬಿಟ್ಟು ಅದ್ರಲ್ಲಿ 20 ಲಕ್ಷ ತಗೊಂಡು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಒಂದು ದೇವರಿಗೆ ಒಂದು ಕಿರೀಟ ಮಾಡಿಸ್ಕೊಟ್ಟೆ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ದುಡ್ಡಲ್ಲಿ ಅನಾಥಾಶ್ರಮಕ್ಕೆ ಸ್ವಲ್ಪ ದುಡ್ಡು ಕೊಟ್ಟೆ, ಇನ್ನೊಂದಷ್ಟು ಜನಕ್ಕೆ ಓದಕ್ಕೆ ಕೊಟ್ಟೆ. ನಾನೇನು ಅನ್ಕೋತಾ ಇದ್ದೀನಿ, ಅಲ್ಲಿ ಮೋಸ ಮಾಡಿದೆ, ಬಟ್ ಇಲ್ಲಿ 20 ಲಕ್ಷ ನಾನು
ಸೇವೆ ಮಾಡಿದ್ದೀನಿ, ಇದರಿಂದ ನಂದೇನಾಗೋಯ್ತು, ಕರ್ಮ ಕಳೀತು ಅಂತ. ಹಂಗಲ್ಲ, ಹಂಸ ಕ್ಷೀರ ನ್ಯಾಯ ತರ ಇದು. ಹೆಂಗೆ ಅಂದ್ರೆ ನೀನೇನ್ ಮೋಸ ಮಾಡಿದ್ಯಾ ಅದಕ್ಕೆ ಸಪ್ರೇಟ್ ಅನುಭವಿಸ್ಬೇಕು ನೀನು. ನೀವು ಒಳ್ಳೇದು ಮಾಡಿರೋದಕ್ಕೂ ಒಂದಷ್ಟು ಒಳ್ಳೆ ಫಲಗಳು ನಿನ್ಗೆ ಆಗತ್ತೆ. ಅದರಿಂದ ಈ ಶನಿ 7.7 ಮಾಡೋದು ಅದೇ. ನಿನ್ನ 30 years ಹೇಗಿತ್ತು ಅದರ ಫಲಾಫಲಗಳು ನಿನ್ನನ್ನ ನೀನ್ ನೋಡುವಂತ ರೀತಿಯಲ್ಲಿ, ನಿನ್ನ ಮಿರರ್, ನೀ ಏನೇನ್ ಮಾಡಿದ್ಯಾ ನೋಡಪ್ಪ ಅದಕ್ಕೆಲ್ಲ ನೀನ್ ಅನುಭವಿಸು ಅನ್ನುವಂಥದ್ದು ಬರುತ್ತೆ. ಅದರಿಂದ 7.7ಗೆ ಯಾರು ಭಯ ಪಡುವಂಥದ್ದಿಲ್ಲ. ನಿಮ್ ಕರ್ಮ ಚೆನ್ನಾಗಿದ್ರೆ ನೀವು ಯಾರು ಭಯ ಪಡುವಂಥದ್ದಿಲ್ಲ, ನೀವು ಧರ್ಮವಾಗಿದ್ರೆ ಭಯ ಪಡುವಂಥದ್ದಿಲ್ಲ. ಬರುತ್ತೆ ಒಂದಷ್ಟು ಇನ್ಸಿಡೆಂಟ್ಸ್ ಬರುತ್ತೆ. ಹೆಂಗೆ ಅಂದ್ರೆ ನನಗೆ ತುಂಬಾ ವರ್ಷಗಳಿಂದ ಇರುವಂತಹ ಕಾಯಿಲೆಗಳು ಬರುತ್ತೆ, ಆಯ್ತಾ, ರೋಗಗಳು ಉತ್ಪತ್ತಿ ಆಗುತ್ತೆ, ಮತ್ತೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಅದನ್ನ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನೀವು ಆ ಟೈಮಲ್ಲಿ ತೋರಿಸ್ಕೊಂಡು ಈ ಟೈಮಲ್ಲಿ ನಾವು ಹೇಗಿರ್ಬೇಕು ಮತ್ತು ಏನ್ ಮಾಡಬೇಕು, ಎಷ್ಟು ಧರ್ಮವಾಗಿರ್ಬೇಕು, ಏನ್ ಕಾರ್ಯಕ್ರಮಗಳು ಮಾಡಬೇಕು ಅಂತ ಮಾಡಿದ್ರೆ 100% ಒಳ್ಳೇದಾಗುತ್ತೆ. ಸಹಜವಾಗಿರೋ ಇದರಲ್ಲಿ ನಂಬಿಕೆಗಳಲ್ಲಿ ಹೇಳ್ತಾರೆ 7.7 ಬರುತ್ತೆ ಅಂದ್ರೆ ಒಂದು 6 ತಿಂಗಳ ಮುಂಚೆ ಒಂದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತಂದ. ಸೊ ಇದು ಎಲ್ಲರಿಗೂ ಕೂಡ ಅಂದ್ರೆ ನಿಯಮಿತವಾಗಿ ಮಾಡ್ಕೊಳ್ಳೇಬೇಕಾಗಿರುವಂತಹದ್ದ, ಬರೀ 7.7ಗೆ ಮಾತ್ರವ ಅಥವಾ ಪಂಚಮ ಶನಿ, ಅಷ್ಟಮ ಶನಿ ಇಂಥದ್ದಕ್ಕೂ ಕೂಡ ಬರೋದಕ್ಕಿಂತ ಮುಂಚೆ 6 ತಿಂಗಳು ಮಾಡ್ಕೊಳ್ಳುವಂತಹ ಪರಿಹಾರ ಕ್ರಮಗಳು ನಿಜವಾಗ್ಲೂ ಅದ್ರ ಪ್ರಭಾವವನ್ನು ಕಡಿಮೆ ಮಾಡ್ತಾವ? ಖಂಡಿತ. ಇಲ್ಲಿ ಬಹಳ ಮುಖ್ಯವಾಗಿ ಯಾವ ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವನೇ ಬೀರಲ್ಲ, ಇದೇ ಫಸ್ಟ್ ಆಫ್ ಆಲ್ ತಪ್ಪು. ಮನುಷ್ಯನ ಮೇಲೆ ಗ್ರಹಗಳ ಪ್ರಭಾವನೇ ಬೀರಲ್ಲ, ಗ್ರಹಗಳು ಇಂಡಿಕೇಟ್ ಮಾಡ್ತವೆ. ಮತ್ತೆ ನಾವು ಆಕಾಶದಲ್ಲಿರುವ ಗ್ರಹಗಳನ್ನ ಗ್ರಹಗಳು ಅಂತ ಕರಿತಾ ಇದೀವಿ, ಅವೆಲ್ಲ ಗ್ರಹಗಳಲ್ಲ. ಇಟ್ಸ್ ಎ ಫಿಸಿಕಲ್ ಬಾಡಿ ಅಷ್ಟೇ ಅವು. ಅದರ ಸೋಲ್ ಆತ್ಮ ಬಂದು ನಿಜವಾದ ರವಿ ಎಲ್ಲ ಬೇರೆ ಕಡೆ ಇದ್ದಾನೆ. ಈ ತರದ ಸೂರ್ಯ ಕೋಟಿ ಇದ್ದಾರೆ, ಈ ತರ ಸೌರಮಂಡಲ ಬೇರೆ ಕೋಟಿ ಇದೆ ಅಂತ ನಮ್ಗೆ ಉಲ್ಲೇಖಗಳು ಸಪ್ತವಿಂಶತಿ ಗಾತ್ರ 720 ಗ್ರಹಗಳಿದೆ ಅಂತ ಉಲ್ಲೇಖ ಮಾಡ್ತಾರೆ. ಆದ್ರೆ ಮೂಲ ದೇವ್ರು, ಈಗ ಎಕ್ಸಾಂಪಲ್ ನೋಡಿ, ನಾವು ಯಾವ್ದೋ ಒಂದು ನವಗ್ರಹ ಪೂಜೆ ಮಾಡಿ ಅಂದ ತಕ್ಷಣ ಗುಂಡಿಗಿರ ಗ್ರಹನ ಪೂಜೆ ಮಾಡಲ್ಲ ನಾವು. ಮೂಲ ಸೂರ್ಯನ ಪರಿಕಲ್ಪನೆ, ಫೋಟೋ ಅಥವಾ ಧಾನ್ಯ ಇಟ್ಕೊಂಡೆ ಪೂಜೆ ಮಾಡ್ತೀವಿ. ಅಂದ್ರೆ ನಾವು ಪೂಜೆ ಮಾಡ್ತಾ ಇರುವಂತದ್ದು ನಿಜವಾದ ಪರಮಾತ್ಮನಿಗೆ. ಇದು ಫಿಸಿಕಲ್ ಬಾಡಿ ಅಷ್ಟೇ. ಅದರಿಂದ ಇಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ಪರಿಹಾರ ಅಂತ ಬಂದಾಗ ಯಾವುದೇ ಗೋಚಾರ ಬದಲಾವಣೆ ಆಗುವಾಗ 7.7 ಬರುವಾಗ ಸಂಧಿ ಶಾಂತಿ ಅಂತ ಹೇಳ್ತಾರೆ. ಶುಕ್ರ ಆದಿತ್ಯ ಸಂಧಿ ಶಾಂತಿ. ಯಾಕಂದ್ರೆ ಶುಕ್ರ ಬಂದು ತುಂಬಾ ಸೌಮ್ಯ ಗ್ರಹ. ಇಮಿಡಿಯೇಟ್ ಅವರ ನೇಚರು, ಮನಸ್ಥಿತಿ ಎಲ್ಲ ಚೇಂಜ್ ಆಗ್ಬಿಡುತ್ತೆ ರವಿ ಬಂದಾಗ. ಅದಕ್ಕೋಸ್ಕರ ಶುಕ್ರಾದಿತ್ಯ ಸಂಧಿ ಶಾಂತಿ, ಕುಜರಾಹು ಸಂಧಿ ಶಾಂತಿ, ರಾಹು ಬೃಹಸ್ಪತಿ ಸಂಧಿ ಶಾಂತಿ ದಶಾಭುಕ್ತಿಗಳಲ್ಲಿ. ಈ ಸಂದರ್ಭದಲ್ಲಿ ಬಿಫೋರ್ 6 month ಪರಿಹಾರಗಳನ್ನ ಮಾಡ್ಕೋ. 7.7 ಬರುವಾಗ ಬಿಫೋರ್ 6 month ಪರಿಹಾರಗಳನ್ನ ಮಾಡ್ಕೋ. ಬರೀ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದಾಗಲ್ಲ. ಗುರುಗಳೇ ನೀವು ಹೇಳಿದ್ರಿ, ನಾನು ಪ್ರತಿ ಶನಿವಾರ ಅರಳಿ ವೃಕ್ಷ ಸುತ್ತಾ ಇದ್ದೀನಿ, ಆದ್ರೂ 7.7 ನನಗೆ ಪ್ರಾಬ್ಲಮೇ ಸಾಲ್ವ್ ಆಗಿಲ್ಲ ಅಂತಂದ್ರೆ ನನ್ನನ್ನ ಕೂಡ ನಾನು ಬದಲಾವಣೆ ಮಾಡ್ಕೋಬೇಕು. ಅವಾಗ ಅದು ಅನುಕೂಲ ಆಗುತ್ತೆ. ಮನುಷ್ಯ ಪ್ರಯತ್ನದ ಜೊತೆ ದೈವದ ಆಶೀರ್ವಾದ ಇವೆರಡೂ ಜೊತೆಗಿದ್ರೆ 100% ಆಗುತ್ತೆ. ಈ ನೀವು ಶುಕ್ರಾದಿತ್ಯ ಸಂಧಿಯ ಬಗ್ಗೆ ಮಾತಾಡಿದಕ್ಕೋಸ್ಕರ ಕೇಳ್ತೇನೆ. ಒಂದು ಸಾಕಷ್ಟು ಅಂದ್ರೆ ಎಲ್ಲರ ಪ್ರಚಲಿತದಲ್ಲಿರುವಂತ ಸಂಗತಿ ಶುಕ್ರದಶೆ ಅನ್ನೋದು. ಶುಕ್ರದಶೆ ಬಂದ್ರೆ ಬಹಳ ಒಳ್ಳೇದು, ಅವ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋಂಥದ್ದೆಲ್ಲ ಒಂದಷ್ಟು ಕಲ್ಪನೆಗಳಿದೆ. ನಿಜಾನ ಇದು? ಅಂದ್ರೆ ಬರೀ ಶುಕ್ರದಶೆಯಲ್ಲಿ ಮಾತ್ರ ಹೀಗ, ಅಥವಾ ಬೇರೆ ಬೇರೆ ದಶೆಗಳು, ಈ ತರಹ ಸಾಕಷ್ಟು ದಶೆಗಳು ನಡೀತಾನೆ ಇರುತ್ತೆ. ಅದು ಶುಕ್ರದಶೆಗೆ ಮಾತ್ರ ಯಾಕೆ ಇಷ್ಟು ಹೈಪ್ ಅಂತ? ಎಷ್ಟೋ ಜನಕ್ಕೆ, ಈಗ ಎಕ್ಸಾಂಪಲ್ ರವಿ ದೇಶದಲ್ಲಿ ಹುಟ್ಟಿದವ್ರಿಗೆ ಶುಕ್ರದಶೆ ಬರೋದೇ ಇಲ್ಲ. ಕೆಲವು ದೇಶದಲ್ಲಿ ಹುಟ್ಟದವ್ರಿಗೆ ಶುಕ್ರ ದೇಶ ಬರದೇ ಇಲ್ಲ. ಶುಕ್ರ ಅನ್ನುವಂಥವನು ಶುಭ ಗ್ರಹ, ಲಕ್ಷ್ಮಿ ಅವನು ಅಂತ ಅಷ್ಟೇ. ಆದ್ರೆ ಶುಕ್ರ ದೇಶ ಬಂದ ತಕ್ಷಣ ಎಲ್ಲರಿಗೂ ಒಳ್ಳೆಯವರಾಗತ್ತೆ ಅಂತಲ್ಲ. ಈಗ ಎಕ್ಸಾಂಪಲ್, ಶುಕ್ರ ಮೀನ ರಾಶಿಯಲ್ಲಿದ್ರೆ ಒಳ್ಳೇದಾಗತ್ತೆ ಅಂತ ಅನ್ಕೊಳ್ಳೋಣ, ಯಾಕಂದ್ರೆ ಅದು ಉಚ್ಚ ಸ್ಥಾನ. ಕನ್ಯಾ ರಾಶಿಯಲ್ಲಿ ಇದ್ದೇನಾದ್ರು ಶುಕ್ರ ದೇಶ ಬಂದ್ರೆ ಎಲ್ಲಾನು ಕಳ್ಕತಾನ ಅವನು. ಅದರಿಂದ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು, 27 ನಕ್ಷತ್ರಗಳು ಒಳ್ಳೆವಲ್ಲ, 27 ನಕ್ಷತ್ರಗಳು ಕೆಟ್ಟದ್ದಲ್ಲ. ಎಲ್ಲಾ ಗ್ರಹಗಳು ಒಳ್ಳೆಯವರು ಅಲ್ಲ, ಎಲ್ಲಾ ಗ್ರಹಗಳು ಕೆಟ್ಟವರು ಅಲ್ಲ. ಎಲ್ಲವೂ ನಿನ್ನ ಕರ್ಮಾನುಸಾರೇಣ. ನೀನು ಹುಟ್ಟುವಾಗ ನಿನ್ನ ಜಾತಕದಲ್ಲಿ ಗ್ರಹ ಸ್ಥಿತಿಗಳು ಎಲ್ಲಿತ್ತು ಅದ್ರ ಮೇಲೆ ನಿನಗೆ ಗ್ರಹಗಳು ಒಳ್ಳೇದು ಕೆಟ್ಟದ್ದು ಅಂತ ಡಿಸೈಡ್ ಆಗುತ್ತೆ. ಯಾಕಂದ್ರೆ ಶುಕ್ರ ದೇಶದಲ್ಲಿ ಕೂಡ 9 ಗ್ರಹಗಳ ಭುಕ್ತಿ ಬರುತ್ತೆ, ಬೇರೆ ದೇಶಗಳಲ್ಲೂ ಕೂಡ ಭುಕ್ತಿಗಳು ಬರುತ್ತೆ. ಅದರಿಂದ ರವಿ ಹುಚ್ಚನಾಗಿದ್ದಾನೆ ಅಂದ್ರೆ ನೀವು ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿ ಶ್ರೀಮಂತರೇ ಆಗ್ತೀರಾ. ಅಥವಾ ಮೀನ ಲಗ್ನದಲ್ಲಿ 5ನೇ ಮನೇಲಿ ಗುರು ಇದ್ದಾನೆ ಅಂದ್ರೆ ನೀವು ತುಂಬಾ ದೊಡ್ಡ ಮಟ್ಟಕ್ಕೆ ಹೆಸರು, ಸಂಪಾದನೆ, ಹಣ ಗಳಿಸ್ತೀರಿ. ಹಂಗೆ ಶುಕ್ರ ಒಬ್ನೇ ಒಳ್ಳೆಯವನು ಅಂತ ಏನಿಲ್ಲ. ಎಲ್ಲಾ ಗ್ರಹಗಳು, ಅದೊಂದು ಪ್ರಚಲಿತ ಭಾಷೆ, ಆಡ್ ಭಾಷೆಯಲ್ಲಿ ಮಾತಾಡೋದ್ರಿಂದ ಆತರ ಏನಿಲ್ಲ. ಎಲ್ಲಾ ಗ್ರಹಗಳು ಒಳ್ಳೇದನ್ನ ಮಾಡ್ತಾರೆ. ಎಲ್ಲಾ ಗ್ರಹಗಳು, ಈಗ ಎಕ್ಸಾಂಪಲ್ ನೋಡಿ, ಮಕ್ಕಳಾಗದೇ ಇರೋದಕ್ಕೆ ಕಾರಣ ಶುಕ್ರ, ಶುಗರ್ ಬರ್ಲಿಕ್ಕೆ ಕಾರಣ ಶುಕ್ರ, ಶುಗರ್ ವೇರಿಯೇಷನ್ ಆಗ್ಲಿಕ್ಕೆ ಶುಕ್ರ ಕಾರಕ, ಮತ್ತು ಹೆಣ್ಮಕ್ಳಿಗೆ ಎದೆ ಹಾಲು ಕಡಿಮೆ ಆಗ್ಲಿಕ್ಕೆ ಶುಕ್ರ ಕಾರಕ. ಅದರಿಂದ ರವಿ ಶುಕ್ರ ಕಾಂಬಿನೇಷನ್ ಇದ್ರೆ ನಾವು ಮಗು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಬೇಗ ಸಂತಾನೋತ್ಪತ್ತಿಯ
ವಿಷಯವಾಗಿ ಫಿಸಿಕಲಿ ಅವರು ಬೇಗ ವೀಕ್ ಆಗ್ತಾರೆ ಅಂತ. ಅದರಿಂದ ಇಲ್ಲಿ ಯಾವ ಗ್ರಹಗಳು ಒಳ್ಳೆಯವರು ಕೆಟ್ಟವರು ಅನ್ನೋದಕ್ಕಿಂತ ಹೆಚ್ಚಿಗೆ ಅವರ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಆ ಗ್ರಹ ಒಳ್ಳೇದ್ ಮಾಡುತ್ತಾ ಕೆಟ್ಟದ್ ಮಾಡುತ್ತೆ ಅಂತ. ಈಗ ಮದುವೆಗಳ ವಿಚಾರ ಅಂತ ಬಂದಾಗ ಸುಮಾರಷ್ಟು ಈಗ ಕುಜದೋಷಗಳು ಅಂತ ಬಂದಾಗ ಕುಂಭ ವಿವಾಹ ಅಂತ ಮಾಡ್ತಾರೆ, ಅಥವಾ ಬಾಳೆ ಕಂಬದ ಜೊತೆ ವಿವಾಹ ಮಾಡ್ತಾರೆ. ಸೊ ಈ ತರದ್ದೆಲ್ಲ ಒಂದಷ್ಟು ವಿವಾಹಗಳ ಪರಿಕಲ್ಪನೆಗಳಿದೆ. ಇದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಇದು ಪ್ರಸ್ತುತವಾಗಿ ನಿಂತಿದೆ, ಮತ್ತೆ ಎಷ್ಟರ ಮಟ್ಟಿಗೆ ಇದು ಏನು ಒಂದು ಪರಿಹಾರವಾಗಿ ಕೆಲಸ ಮಾಡುತ್ತೆ ಅಂತ? ಕರೆಕ್ಟ್. ಇಲ್ಲಿ ಒಂದಷ್ಟು ತಪ್ಪು ಕಲ್ಪನೆನೂ ಇದೆ. ನಮ್ದು ಆಚರಣೆಗಳನ್ನ ನಾವು ಕರೆಕ್ಟ್ ರೀತಿಯಲ್ಲಿ ಪಾಲಿಸ್ಬೇಕು. ಈಗ ಎಕ್ಸಾಂಪಲ್ ಏನು ಹೇಳ್ತಾನೆ ಅವನು ಅಂತಂದ್ರೆ, ಹೆಣ್ಣು ಮಗುವಿನ ಜಾತಕದಲ್ಲಿ ದ್ವಿಕಳತ್ರ ದೋಷವಿದ್ದಾಗ, ಎಕ್ಸಾಂಪಲ್ 7ನೇ ಮನೆಯಲ್ಲಿ ಹೆಚ್ಚು ಪಾಪಗ್ರಹಗಳಿದ್ರೆ, 7ನೇ ಭಾವ ದುಸ್ವಭಾವ ಆಗಿ ಅಲ್ಲಿ ಪಾಪಗ್ರಹಗಳಿದ್ರೆ, ಸಪ್ತಮಾಧಿಪತಿ 6, 8, 12ನೇ ಮನೆ ದುಸ್ಥಾನಗಳಲ್ಲಿದ್ರೆ ಆ ಮಗುವಿಗೆ ದ್ವಿಕಳತ್ರ ದೋಷ ಇರುತ್ತೆ ಅಂತ. ಅಂದ್ರೆ 2 ಮದುವೆ ಯೋಗ ಇರುತ್ತೆ, ಅಥವಾ ಮೊದಲನೇ ವಿವಾಹದಲ್ಲಿ ಏನೋ ತೊಂದರೆ ಆಗುತ್ತೆ. ಸೇಮ್ ಟೈಮ್ ಗಂಡು ಮಕ್ಕಳ ಜಾತಕದಲ್ಲೂ ಕೂಡ ದ್ವಿಕಳತ್ರ ದೋಷ ಇದ್ದಾಗ 2 ಹೆಂಡತಿ ಅಥವಾ ಮೊದಲನೇ ಹೆಂಡತಿಗೆ ಏನೋ ತೊಂದರೆ ಆಗುತ್ತೆ, ಅಥವಾ ಸಪ್ತಮಾಧಿಪತಿ ದುಸ್ಥಾನದಲ್ಲಿದ್ದಾಗ ತೊಂದರೆ ಅಂತ. ಈ ರೀತಿ ಇದ್ದಾಗ ಗಂಡು ಮಕ್ಕಳಿಗೆ ಕದಳಿ ವಿವಾಹ ಅಂದ್ರೆ, ನೀನು ಮದುವೆ ಆಗಿ ಏನು ನಿನ್ನ ಮೊದಲೇ ವಿವಾಹದಲ್ಲಿ ತೊಂದರೆ ಆಗುತ್ತೋ ಆ ತೊಂದರೆ ನಿವಾರಣೆಗೋಸ್ಕರ ನಿನಗೆ ಕದಳಿ ವಿವಾಹ. ಕುಂಭ ವಿವಾಹ ನಾರಾಯಣನನ್ನೇ ನನ್ನ ಗಂಡ ಅಂತೇಳಿ ಪೂಜೆ ಮಾಡ್ಕೊಳ್ಳುವಂಥ ಒಂದು ಪ್ರತೀತಿ ಇದು. ಆಗ ನನಗೆ ವಿವಾಹ ದೋಷಗಳು ನಿವಾರಣೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಪರಿಹಾರ ಇದನ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದ್ರ ದೋಷ ನಿವಾರಣೆ. ಮತ್ತು ತುಂಬ ಜನ ಏನು ಮಾಡ್ತಾರೆ ಅಂದರೆ, ಬಾಳೆ ಗಿಡ ಪೂಜೆ ಮಾಡಿಬಿಟ್ಟು, ಅಥವಾ ಎಲ್ಲೋ ಇರುತ್ತೆ ಬಾಳೆ ಗಿಡ, ಅದನ್ನ ತಗೊಂಡು ಬಂದು ನೆಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದನ್ನ ಕಡಿತಾರೆ. ಕಡಿಬಾರ್ದು. ಆ್ಯಕ್ಚುಲಿ ಬಾಳೆ ತೋಟಕ್ಕೆ ಹೋಗಿ ಅಲ್ಲಿರುವಂಥ ಗಿಡಕ್ಕೆ ವಿವಾಹ ಆಗಬೇಕು, ಮತ್ತು ಅದನ್ನು ಕಡಿಬಾರ್ದು ಶಾಸ್ತ್ರಗಳ ಪ್ರಕಾರ. ಆಮೇಲೆ ಜ್ಯೋತಿಷ್ಯಕ್ಕೂ ಆಗಮಕ್ಕೂ ಪರಿಹಾರಗಳಿಗೂ ವ್ಯತ್ಯಾಸ ಇದೆ. ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ಲ. ಎಕ್ಸಾಂಪಲ್ ಮಾರ್ಕಂಡೇಯ ಮಹರ್ಷಿ ಕತೆ. ಅವನಿಗೆ 18 ವರ್ಷ ಆಯಸ್ಸು. ಅದರಿಂದ ಅವನು ಏನು ಮಾಡ್ತಾನೆ ಅಂದರೆ, ಶಿವಲಿಂಗವನ್ನು ತಬ್ಕೋತಾನೆ, ವ್ರತವನ್ನು ಮಾಡ್ತಾನೆ, ಪೂಜೆ ಮಾಡ್ತಾನೆ. ಅವನ ಭಕ್ತಿಗೆ ಮೆಚ್ಚಿದಂಥ ಶಿವ ಬಂದು ಅವನಿಗೆ ಪಾಶವನ್ನು ವಿಮೋಚನೆಯನ್ನು ಮಾಡಿ ಅವನಿಗೆ ಆಯುಷ್ಯ ವೃದ್ಧಿಯನ್ನು ಮಾಡ್ತಾನೆ. ಅದರಿಂದ ಮೃತ್ಯುಂಜಯನಾಗ್ತಾನೆ ಶಿವ. ಅಂದರೆ ನನ್ನಲ್ಲಿರುವಂಥ ಜಾತಕ ದೋಷಕ್ಕೆ ಪುರಾಣ ಆಗಮದಲ್ಲಿರುವಂತಹ ಒಂದಷ್ಟು ವಿಷಯಗಳನ್ನು ತಗೊಂಡು ಬಂದು ಪರಿಹಾರವನ್ನು ಮಾಡ್ಕೋತಾ ಇದ್ದೀವಿ. ಮೂಲ ಜ್ಯೋತಿಷ್ಯದಲ್ಲಿ ಪರಿಹಾರಗಳನ್ನ ಹೇಳಿಲ್ಲ, ಫಲಗಳನ್ನು ಮಾತ್ರ ಹೇಳ್ತಾರೆ. ಹಿಂಗಿದ್ರೆ ಹಿಂಗೆ ನೋಡಪ್ಪ, ನಿನಗೆ ಆಯುಷ್ಯ ಇಷ್ಟು, ನೀನು ಇಂಥವ್ರನ್ನೇ ಮದುವೆ ಮಾಡ್ಕೋಬೇಕು, ಇಂಥ ಗುಣಧರ್ಮದವ್ರನ್ನೇ ಮದುವೆ ಮಾಡ್ಕೋಬೇಕು, ಈ ಥರದ್ದು. ಹುಟ್ಟು ಸಾವು, ವಿದ್ಯೆ ಹಣ ಮತ್ತು ಕಳತ್ರು, ಇದಿಷ್ಟು ಫಿಕ್ಸೆಡ್. ಬ್ರಹ್ಮ ಬರೆದು ಕಳಿಸ್ಬಿಟ್ಟಿರ್ತಾನೆ. ಇದ್ರಲ್ಲಿ ಏನು ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ. ನಿನ್ಗೆ ಎಷ್ಟೇ 1000 ಹೆಣ್ಣು ಮಕ್ಕಳು ಹುಡುಕಿದ್ರು, ಎಷ್ಟೇ ಗಂಡು ಮಕ್ಕಳನ್ನ ನೀನು ಚೇಂಜ್ ಮಾಡಿದ್ರು, ದೇಹ ಬದಲಾವಣೆ ಇರುತ್ತೆ ಹೊತ್ತು ಆ ಸೇಮ್ ಕ್ಯಾರೆಕ್ಟರ್ ಇರೋರೇ ಸಿಗುವಂಥದ್ದು. ಅದಕ್ಕೋಸ್ಕರ ಡಿಸೈಡ್ ಮಾಡೋದಿದ್ರೆ ಅರ್ಲಿ ಡಿಸೈಡ್ ಮಾಡಿ ಲೈಫ್ ಚೆನ್ನಾಗಿರುತ್ತೆ ಅಂತ. ಸೊ ಸಹಜವಾಗಿರುವಂತಹ ನಿತ್ಯ ಜೀವನದಲ್ಲಿ ಈಗ ಜ್ಯೋತಿಷ್ಯ ಅಂದ್ರೆ ನೀವು ಹೇಳಿದ್ರೆ ಷೋಡಶ ಸಂಸ್ಕಾರಗಳನ್ನೆಲ್ಲವನ್ನು ಪಾಲನೆ ಮಾಡಬೇಕು ಅಂತ. ಸೊ ಇದರಿಂದ ಆಚೆಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಒಂದು ನಿಶ್ಚಿತ ಬದುಕಿಗೆ, ತನ್ನೊಂದು ಸುಖ ಸಂಸಾರಕ್ಕೋಸ್ಕರ ಒಂದು ಜ್ಯೋತಿಷ್ಯದ ಯಾವ್ಯಾವ ಏನು ಹಂತಗಳಲ್ಲಿ ಆ ಪರಿಹಾರಗಳನ್ನು ತಗೊಳ್ಬೇಕು, ಒಂದು ಸರಳವಾಗಿರುವಂಥ, ಕಾಂಪ್ಲಿಕೇಟೆಡ್ ಅಲ್ಲ, ತುಂಬ ಸರಳವಾಗಿ ಒಬ್ಬ ವ್ಯಕ್ತಿ ಬದುಕಿರಬೇಕು ಅಂತಂದ್ರೆ ಜ್ಯೋತಿಷ್ಯವನ್ನು ಯಾವ್ಯಾವ ಸಂದರ್ಭದಲ್ಲಿ ಅವನು ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಂತ. ಕೆಲವು ಸರಿ ಏನಾಗ್ಬಿಡುತ್ತೆ, ಒಂದು ಸಣ್ಣ ಮಾತ್ರೆಯಿಂದ ಹುಷಾರಾಗ್ಬಿಡುತ್ತೆ. ಕೆಲವು ಸರಿ ಆಪರೇಷನ್ನೇ ಮಾಡಿಸ್ಬೇಕಾಗತ್ತೆ. ಮತ್ತೆ ಎಲ್ಲ ಪರಿಹಾರಗಳು ದೋಷದ ಪ್ರಮಾಣವನ್ನ ಕಡಿಮೆ ಮಾಡ್ತದೆ ಹೊರತು ಕೆಲವೊಂದು ಕರ್ಮಫಲವನ್ನ ನೀವು ಅನುಭವಿಸ್ಲೇಬೇಕು. ಈಗ ದೊಡ್ಡ ಮಟ್ಟದಕ್ಕೆ ಅಪಘಾತ ಆಗೋದ್ರ ಬದಲು ಮನೇಲೆ ಬಿದ್ದು ಏಟ್ ಮಾಡ್ಕೊಳ್ಳುವಂತ ರೀತಿಲಿ ಆಗುತ್ತೆ. ಅದರಿಂದ ಇಲ್ಲಿ ಏನ್ ಮಾಡಬೇಕು, ಯಾವಾಗ ಪರಿಹಾರಗಳು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಫಸ್ಟ್, ಒಂದು ಮಗು ಹುಟ್ಟಿದಾಗ ವೆರಿ ಇಂಪಾರ್ಟೆಂಟ್, ಜನನ ದೋಷಗಳೇನಾದ್ರೂ ಇದೆಯಾ, ಇದಕ್ಕೆ ಪರಿಹಾರವನ್ನ ಮಾಡಿಸಿ. ಎರಡನೇದು, ಅವರ ಜಾತಕದಲ್ಲಿ ಮಾರಕ ಸ್ಥಾನದಲ್ಲಿ 2, 7 ಪ್ಲಸ್ ದುಸ್ಥಾನ 6, 8 ಈ ಭಾವಗಳಲ್ಲಿರುವಂಥ ಗ್ರಹಗಳ ದಶಾಭುಕ್ತಿ ಬಂದಾಗ ದಯವಿಟ್ಟು ಪರಿಹಾರಗಳನ್ನು ಮಾಡಿಸಿ. ಯಾಕಂದರೆ ನೋಡಿ, 6ನೇ ಮನೆ ರೋಗ, 8ನೇ ಮನೆ ಮುಂದೆ ದೀರ್ಘ ರೋಗ. ನಾನು 100ಕ್ಕೆ 99% ಹೇಳ್ತೀನಿ, ಅಷ್ಟಮಾಧಿಪತಿ ದಶೆ, ಅಷ್ಟಮಾಧಿಪತಿ ಭುಕ್ತಿ ಬಂದಾಗ ನೀವು ಖಂಡಿತವಾಗಿಯೂ ಆಸ್ಪತ್ರೆಗೆ ದುಡ್ಡು ಕಟ್ಟಲೇಬೇಕು. ಇಟ್ ಇಸ್ ಎ ಫಿಕ್ಸೆಡ್ ಅದು. ಆದರೆ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬಿಲ್ ಅಮೌಂಟ್ ಕಮ್ಮಿ ಆಗುತ್ತೆ. ಆದ್ರಿಂದ 2ನೇ ಮನೆ 7ನೇ ಮನೆ ಮಾರಕ ಸ್ಥಾನಗಳು, ಇದನ್ನ ಅಪಮೃತ್ಯು ಭಯವನ್ನು ಉಂಟು ಮಾಡುವಂತಹ ಭಾವಗಳು ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಏನೋ ಗಂಡಾಂತರಗಳು ಬರುವಂಥದ್ದು, ರೋಗಗಳು ಬರುವಂಥದ್ದು, ತೊಂದರೆಗಳಾಗುವಂಥದ್ದು ಇರ್ತದೆ. ಅದಕ್ಕೆ ದಶಾಭುಕ್ತಿಗಳಲ್ಲಿ 2, 7, 6, 8ನೇ ಮನೆಯಲ್ಲಿರುವಂಥ ಗ್ರಹಗಳು ಬಂದಾಗ
ಪರಿಹಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದರ ಜೊತೆಗೆ ಇನ್ಯಾವುದಕ್ಕೂ ಏನು ಮೇಜರ್ ಪರಿಹಾರಗಳು ಅಂತ ಬೇಡ, ನಿಮ್ಮ ಲೈಫ್ ಹೇಗಿರುತ್ತೆ ಆಗ ಹೋದರೆ ಸಾಕು. ಇನ್ನು ನೀವೇನಾದ್ರೂ ನಾನು ಆವಾಗಲೇ ಹೇಳ್ದಂಗೆ ಮದುವೆ ಮಾಡ್ಕೊಳ್ಳುವಾಗ, ಗೃಹ ಪ್ರವೇಶ, ಭೂಮಿ ಪೂಜೆ, ಒಂದು ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ, ಯಾವುದೋ ಒಂದು ವೆಹಿಕಲ್ ತಗೊಳ್ಳುವಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಫಸ್ಟ್ ವೆಹಿಕಲ್ ತಗೊಳ್ಳುವಾಗ ನೀವು ಪ್ರತಿ ವೆಹಿಕಲ್ಗೂ ತಗೋಬೇಕು ಅಂತ ಏನಿಲ್ಲ. ಮತ್ತೆ ತಾರಸಿ ಮಾಡುವಾಗ ಮೊದಲನೇ ತಾರಸಿಗೆ ಮಾಡಿದ್ರೆ ಸಾಕು, ಎಲ್ಲ ತಾರಸಿಗೂ ಮಾಡಬೇಕು ಅಂತ ಏನಿಲ್ಲ. ಮೊದಲ ಆರಂಭ ನಿಮ್ಮ ಜೀವನದಲ್ಲಿ ಆಗುವಾಗ ಒಂದು ಒಳ್ಳೆ ಸಮಯವನ್ನು ನೋಡಿಕೊಂಡು ಪ್ರಾರಂಭ ಮಾಡಿದ್ರೆ ಅದರಿಂದ ಖಂಡಿತವಾಗಿಯೂ ರಿಸಲ್ಟ್ ಸಿಗುತ್ತೆ. ಇಷ್ಟನ್ನು ಮಾಡ್ಕೊಳ್ಳಿ ಸಾಕು. ನಾನು ಹೇಳೋದೇನೆಂದರೆ, ಅತಿಯಾದ ದೇವತಾ ಆರಾಧನೆ ಕೂಡ ನೆಗೆಟಿವೆ, ಅತಿಯಾದ ಜ್ಯೋತಿಷ್ಯ ಸಲಹೆ ಕೂಡ ನೆಗೆಟಿವೆ. ಈಗ ಎಕ್ಸಾಂಪಲ್, ನೀವು ಬೆಳಿಗ್ಗೆ ಎದ್ಬಿಟ್ಟು 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಗಂಟು ನೀನು ಪೂಜೆ ಮಾಡ್ತಾ ಇದೀಯ ಅಂದ್ರೆ ನೀನು ಸೈಕಲಾಜಿಕಲಿ ವೀಕ್ ಆಗಿದೆಯಾ ಅಂತ. ಒಂದು 1 ಅವರ್ 2 ಅವರ್ ಓಕೆ. ನೀವು ಬೆಳಗ್ಗೆ ಮಧ್ಯಾಹ್ನದವರೆಗೂ ಮಾಡ್ತಾ ಇದ್ದೀರಾ, ನಾನು ಉಪವಾಸನೆ ಮಾಡ್ತೀನಿ ವಾರದಲ್ಲಿ 5 ದಿನ ಅಂದ್ರೆ ನೀವು ಸೈಕಲಾಜಿಕಲಿ ವೀಕ್ ಆಗ್ತಿದ್ದೀರಾ, ಎನರ್ಜಿ ಜಾಸ್ತಿ ಆಗ್ತಾ ಇದೆ ಅಂತ. ಅದರಿಂದ ನಾವೇನು ಹೇಳ್ತೀವಿ ಅಂದ್ರೆ ಎಲ್ಲವೂ ಇರಬೇಕು ಜೀವನದಲ್ಲಿ. ಅದಕ್ಕೆ ನೋಡಿ, ನಮ್ಮ ಮನೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಒಂದು ಮನೆಯಲ್ಲಿ ಅಡಿಗೆ ಮನೆ ಇದೆ, ರೂಮ್ ಇದೆ, ದೇವ್ರ ಮನೆ ಇದೆ, ಎಲ್ಲರೂ ಕೂತ್ಕೊಂಡು ಕಾಲ ಕಳೀಲಿಕ್ಕೆ ಲಿವಿಂಗ್ ಏರಿಯಾ ಇದೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ದೇವ್ರ ಮನೆಯಲ್ಲಿದ್ದಾಗ ಒಂದಷ್ಟು ಮಂತ್ರ ಪಠನೆ ಮಾಡು, ಅಡಿಗೆ ಮನೇಲಿದ್ದಾಗ ಒಂದೊಳ್ಳೆ ಅಡಿಗೆ ಮಾಡು, ಹಾಲಲ್ಲಿ ಕುತ್ಕೊಂಡಾಗ ಒಂದೊಳ್ಳೆ 4 ಮಾತಾಡು, ರೂಮಲ್ಲಿದ್ದಾಗ ಒಳ್ಳೆ ನಿದ್ದೆ ಮಾಡು. ಇದೇ ಪರಿಕಲ್ಪನೆ. ಅದೇ ಎಲ್ಲವೂ ಇರಬೇಕು ಜೀವನದಲ್ಲಿ. ನೀನ್ ಇಲ್ಲಪ್ಪ ನಾನು ಅಡಿಗೆನೆ ಮಾಡಲ್ಲ, ಯಾವಾಗ್ಲೂ ದೇವ್ರ ಮನೆಯಲ್ಲೇ ಇರ್ತೀನಿ ಅಂದ್ರೂ ನೆಗೆಟಿವ್, ನಾನು ಆಚೆಗೆ ಬರಲ್ಲ, ಯಾವಾಗ್ಲೂ ರೂಮಲ್ಲಿ ಮಲಗಿರ್ತೀನಿ ಅಂದ್ರೂ ಕೂಡ ನೆಗೆಟಿವ್. ಅದಕ್ಕೋಸ್ಕರ ಇದನ್ನ ನಾವು ಕಲಿಬೇಕಾಗ್ತದೆ. ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಚರ್ಚೆ ಮಾಡಿದ್ರಿ. ತುಂಬಾ ವಿಚಾರಗಳ ಬಗ್ಗೆ ಇದ್ದ ಗೊಂದಲಗಳಿಗೆ ಉತ್ತರವನ್ನ ಕೊಟ್ರಿ. ತುಂಬಾ ಖುಷಿ ಆಯ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಪ್ರಶ್ನೆಗಳಿಗೆ, ಸಾಕಷ್ಟು ಗೊಂದಲಗಳಿಗೆ ಪರಿಹಾರವನ್ನ ಒಂದು ರೀತಿಯಲ್ಲಿ ಒಂದು ಸರಳೀಕೃತವಾದ ಭಾಷೆನಲ್ಲಿ ಉತ್ತರಗಳನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀರಾ. ತುಂಬಾ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೋಸ್ಕರ ನವರಸ ಕಿಚನ್ ಅವರು ಒಂದು ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ದಾರೆ. ಸೊ ನವರಸ ಕಿಚನ್ ಅಂದ್ರೆ ಇವರು ಅಜ್ಜಿ ಕಾಲದ ರೆಸಿಪಿಗಳನ್ನ ಇವತ್ತಿನ ಕಾಲಕ್ಕೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸಾಂಬಾರು ಪುಡಿ, ಚಟ್ನಿ ಪುಡಿಗಳಿರಬಹುದು, ಉದ್ದಿನ ಗಂಜಿ ಇರಬಹುದು, ರಾಗಿ ಗಂಜಿ, ಇಂತಹದ್ದನ್ನ ಇವತ್ತಿನ ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಕೊಡುವಂತಹ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ. ಸೊ ಅವ್ರು ನಿಮ್ಗೋಸ್ಕರ ಪ್ರೀತಿಯಿಂದ ಈ ಹ್ಯಾಂಪರ್ ಕಳಿಸಿದ್ದಾರೆ. ಥ್ಯಾಂಕ್ ಯು. ನವರಸ ಕಿಚನ್ ಅವ್ರಿಗೆ ಒಳ್ಳೇದಾಗ್ಲಿ, ಉತ್ತಮವಾಗಿ ಅಭಿವೃದ್ಧಿ ಆಗ್ಲಿ, ಮಾದೇಶ್ವರ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ಸಾಕಷ್ಟು ವಿಷಯ ನಮ್ಮ ಜೊತೆ ಚರ್ಚೆ ಮಾಡಿದ್ರಿ. ತುಂಬಾ ಜ್ಞಾನಗಳ ಭಂಡಾರ ನೀವು. ಸೊ ನಮ್ಮ ಜೊತೆಗೆ ಅದನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ. ಇಲ್ಲಮ್ಮ, ಅಧ್ಯಯನ ಅಷ್ಟೇ, ಜ್ಞಾನ ಭಂಡಾರ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರತಿದಿನ ಅಧ್ಯಯನ ಮಾಡ್ಬೇಕಂತೆ. ಮತ್ತು ನಮ್ಮ ಋಷಿಮುನಿಗಳು ಕೊಟ್ಟಿರೋದಿದೆಯಲ್ಲ, ಅದು ಸಾಕಾಗಷ್ಟಿದೆ. ಅದು ಎಷ್ಟು ಅಧ್ಯಯನ ಮಾಡಿದ್ರು ಸಾಕಾಗಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಜೊತೆ ಇವತ್ತು ಕಾರ್ಯಕ್ರಮ ಮಾಡಿದ್ದು ಬಹಳ ಖುಷಿ ಆಯ್ತಮ್ಮ. ನಿಜವಾಗಿಯೂ 1.5-2 ಗಂಟೆ ಆಗಿದ್ದು ಗೊತ್ತಾಗ್ಲೇ ಇಲ್ಲ. ಆ್ಯಕ್ಚುಲಿ ನೀವು ಮಾತಾಡಬೇಕು, ನಾವು ಕೇಳಬೇಕು. ಆ್ಯಕ್ಚುಲಿ ನೀವು ತುಂಬ ಒಳ್ಳೆ ವಾಗ್ಮಿಗಳು, ಅಂಥದ್ರಲ್ಲಿ ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಿ. ತುಂಬ ಖುಷಿ ಆಯ್ತಮ್ಮ. ಧನ್ಯವಾದ. ಇವತ್ತು ನಮ್ಮ ಜೊತೆಗಿದ್ದು ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಅವರು. ಸೊ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮುಂದೆ ಮತ್ತೊಬ್ಬ ವಿಶೇಷ ವ್ಯಕ್ತಿಯ ಜೊತೆ ನಿಮ್ಮ ಜೊತೆ ಬರ್ತೇನೆ. ನಮಸ್ಕಾರ.